ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಿಡ್ಗಲ್ಗೆ ಹೋಗ್ತಾ ಇದ್ದೀವಿ ನಾವು ಎಲ್ಲಿ ಪೂಜೆ ಕಟ್ಸೋಕ್ಕೆ. ಅದಕ್ಕೆ ಎಲ್ಲರೂ ರೆಡಿಯಾಗಿ ಹೋಗಬೇಕು. ಸ್ನಾನ ಮಾಡ್ಕೊಂಡು ಇನ್ನೂ ಯಾರೂ ರೆಡಿ ಆಗಿಲ್ಲ. ನಮ್ಮ ಅಜ್ಜಿ ಒಂದು ರೆಡಿ ಆಗ್ಬಿಟ್ಟು ಬಂದೈತೆ ನಮ್ಮೂರಿಗೆ. ಬನ್ನಿ ನೋಡಿ, ನನ್ನ ಮಗ ಅಂತೂ ಪಾಪ ಸೈಡಲ್ಲೇ ಬೆಳ್ಳಿಕೊಂಡು ನಿದ್ದೆ ಹೋಗ್ತಾ ಇದ್ದಾನೆ. ನಮಸ್ಕಾರ ಎಲ್ಲರಿಗೂ. ನೀನು ಹಾಯ್ ಮಾಡು, ನಾನು ಹಾಯ್ ಮಾಡು. ಇನ್ನು ಸ್ನಾನ ಮಾಡ್ಕೊಂಡಿಲ್ಲ, ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಯಾರು ಸ್ನಾನ ಮಾಡಿಲ್ಲ ಇನ್ನು. ನೀರು ಕಾಸ್ತಾ ಇತ್ತು ಮನೆಯಲ್ಲಿ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ಬೇಕು. ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ನಾನು ಇನ್ನು ಸ್ನಾನ ಮಾಡಬೇಕು, ರೆಡಿ ಆಗಬೇಕು. ಅನ್ವಿತ್, ಅವ್ನು ನೋಡಿ ಚಾಕು ಹಿಡ್ಕೊಂಡು ಏನೋ ಮಾಡ್ತಾ ಇದ್ಯಾ? ಅಮರಾಪುರಕ್ಕೆ ಹೋಗಿದ್ಲು, ಬಂದ್ಲು. ಇವಾಗ ಅಯ್ಯೋ ನೋಡಿ ಹೆಂಗೆ ಕುಣಿತಾ ಇದ್ದಾವೆ ಅಮ್ಮ ಅಮ್ಮ ಅಂತ. ಯಾದಿ ಹೋಗೋದೇ ಇರೋದು ಇನ್ನೇನು ಆಟೋದಾಗೆ. ಅರಸೀಕೆರೆಗೆ ತರಕಾರಿ ತೊಗೊಳಕ್ಕೆ ನಿಲ್ಲಿಸಿದ್ದಾರೆ. ನೋಡಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ. ಲೈ ಇವನು ನೋಡು, ಚಿಕ್ಕ ಮಗ, ಏನು ಲಡ್ಡು ಮುದ್ದು. ನಮ್ಮ ಅಜ್ಜಿ ಬಂದು ತರಕಾರಿ ತೊಗೊಂಡ್ಬಿಟ್ಟು ಬಂದ್ವಿ ದೇವಸ್ಥಾನದ ಹತ್ರ. ನಮ್ಮ ಅಜ್ಜಿ ಬಂದ ತಕ್ಷಣ ನನ್ನ ಮಗನ ದೇವಸ್ಥಾನ ಮುಂದ್ಗಡೆ ಹಾಕ್ಬಿಟ್ಟಿದ್ದಾರೆ ಮಲ್ಕೊಳ್ಳೋ ಚೆನ್ನಾಗಿ ಅಂತ. ಇವರೆಲ್ಲ ಮಲ್ಕೊಬಿಟ್ಟಾರೆ ಹುಡುಗರು. ಬಂದು ತಣ್ಣಗಿತ್ತು, ಬಿಸಿಲಲ್ಲಿ ಬಂದಿದ್ವಿ, ಮಲ್ಕೊಂಡಿದ್ದಾರೆ ಎಲ್ಲರೂ. ದೇವಸ್ಥಾನ ಎಲ್ಲ ಹೀಗಿದೆ. ಆಮೇಲೆ ನಮ್ಮ ಅಮ್ಮ ಬಂದರು ಬೆಂಗಳೂರಿಂದ. ಅಮ್ಮಗೆ ಹಾಯ್ ಮಾಡಿದ್ವಿ. ಮಕ್ಳಿಗೆ ತಿನ್ನಕ್ಕೆ ತಂದಿತ್ತು, ತಿಂತಾಗ ಹೊತ್ಕೊಬಿಟ್ಟಿದ್ರು ಹುಡುಗರು. ಎಲ್ಲ ತರಕಾರಿ ಹೆಚ್ಚುತ್ತಾ ಇದ್ದಾರೆ. ಲೇಟ್ ಆಯಿತು ಬಂದಿದ್ದೇನೆ, ಅದಕ್ಕೆ ಬೇಗ ಅಡುಗೆ ಮಾಡಬೇಕಂತ ಎಲ್ಲ ತರಕಾರಿ ಹೆಚ್ಚುತ್ತಾ ಇದ್ದಾರೆ. ಒಲೆಯಲ್ಲೇ ಅಡುಗೆ ಮಾಡೋದು ಇಲ್ಲಿ. ತುಂಬ ಚೆನ್ನಾಗಾಗುತ್ತೆ ಅಡುಗೆ ಮಾತ್ರ, ಸೂಪರಾಗಿರುತ್ತೆ. ಒಲೆಯಲ್ಲಿ ಎಲ್ಲ ಸೌದೆ ಎಲ್ಲ ಅವರೇ ಕೊಡ್ತಾರೆ. ನಾವು ಒಂದು ತರಕಾರಿ ಒಂದೇ ತೊಗೊಂಡೋಗೋದು, ಇನ್ನೆಲ್ಲ ಅಲ್ಲೇ ಸಿಗುತ್ತೆ. ಅಡುಗೆ ಮಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲರೂ. ನಾನು ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡಿದೆ ಸ್ವಲ್ಪ ವೀಡಿಯೋನ. ನನ್ನ ಮಗನ ನೋಡ್ಕೊಳ್ಳೋದೇ ನನಗೆ ಕೆಲಸ. ಸಾಂಬಾರು ಇಟ್ಟಿದ್ದಾರೆ, ಆಮೇಲೆ ಸೂಪರಾಗಿತ್ತು ಅಡುಗೆ ಮಾತ್ರ. ಒಂದು ಕಡೆ ಸಾಂಬಾರು, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದಾರೆ. ಏನೇನೋ ಮಾಡ್ತಾಯಿದ್ದಾರೆ. ನನಗೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಸುಮ್ಮನೆ. ಆಮೇಲೆ ಪಾಯಸ ಮಾಡಿದ್ರು, ಸಾಂಬಾರನ್ನ ಆದಮೇಲೆ ಪಲ್ಯ ಮಾಡಿದರು. ಸೂಪರಾಗಿ ಆಗಿತ್ತು ಎಲ್ಲ. ಆಮೇಲೆ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಮಾಡಿಸಿಸ್ಕೊಂಡು ಪೂಜೆದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲರಿಗೂ ಕುತ್ಕೊಂಡಿದ್ರು ಸಾಲಲ್ಲಿ. ಎಡೆಗೆ ಹಾಕ್ಬಿಟ್ಟು ಎಲ್ರಿಗೂ ಗೋವಿಂದನ ಇಕ್ಬಿಟ್ಟು ಆಮೇಲೆ ಅಡುಗೆ ಊಟಕ್ಕೆ ಹಾಕಿದ್ವಿ ಎಲ್ರಿಗೂ. ತುಂಬ ಜನ ಬಂದಿದ್ದರು, ಸೂಪರಾಗಿತ್ತಂತೆ. ಸೊ ನೈಟು ತುಂಬ ಲೇಟ್ ಆಯಿತು ಮನೆಗೆ ಬರೋಕ್ಕೆ. ಅದಕ್ಕೆ ವೀಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಈಗ ಎಂಡ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಮ್ಮ ವೀಡಿಯೋಗೆ ಕಮೆಂಟ್ ಮಾಡಿ, ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಮಗೂ. ಬಾಯ್ ಮೇಡಮ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.